ವಿವಾದಿತ ಲಾಡ್ಲಿ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಸದ್ಯ ಯಾರು ಡೆಸಿಗ್ನೇಟೆಡ್ 13 ಜನರಿಗೆ ಅವಕಾಶ ನೀಡಲಾಗಿತ್ತು ಅವರು ಪೂಜೆಗಾಗಿ ಆಗಮಿಸಿದ್ದಾರೆ. ಕಲಬುರಗಿಯಲ್ಲಿರುವಂತಹ ಲಾಡ್ಲಿ ಮಶಾಕ್ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಶಿವರಾತ್ರಿಯ ಪೂಜೆ ಮಾಡುವುದಕ್ಕೆ 14 ಜನ ಮುಖಂಡರಿಗೆ ಅವಕಾಶವನ್ನು ನೀಡಲಾಗಿದೆ. ಹಾಗಾಗಿ ಕಲಬುರಗಿಯ ಈ ಲಾಡ್ಲಿ ಮಶಾಕ್ ದರ್ಗಾಗೆ ಈಗ ಕೋರ್ಟ್ ಅನುಮತಿಯೊಂದಿಗೆ ಬಂದಿರುವಂತಹ 14 ಮಂದಿ ಪೂಜೆಗೆ ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈ ಬಾರಿಯೂ ಈ ವಿಚಾರ ಹೋಗಿತ್ತು. ದರ್ಗಾ ಸಮಿತಿ ಹಿಂದೂ ಭಕ್ತರು ದರ್ಗಾದ ಆವರಣದಲ್ಲಿ ಪೂಜೆ ಸಲ್ಲಿಸಬಾರದು, ಅದನ್ನ ತಡೆಯಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸ ಮಾಡಿತ್ತು. ಆದರೆ ಈ ಜಾಗದಲ್ಲಿ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಶಿವಲಿಂಗ ಅಸ್ತಿತ್ವದಲ್ಲಿದ್ದು ಕಳೆದ 2 ವರ್ಷಗಳಿಂದ ಶಿವರಾತ್ರಿಯ ಪೂಜೆ ನಡೀತಾ ಇದೆ ಅಂತ ಹೇಳಿ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಸಿದ್ದರಾಮಯ್ಯ ಹಿರೇಮಠ ನ್ಯಾಯಾಲಯದಲ್ಲಿ ವಾದ ಸಲ್ಲಿಸಿದ್ರು. ಹೈಕೋರ್ಟ್ ಪೀಠ ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಮಾತ್ರ ಪೂಜೆಗೆ ಅವಕಾಶ ನೀಡಿ ಬೇರೆಯವರಿಗೆ ನಿರಾಕರಿಸಿತ್ತು. ಇದನ್ನ ವಿರೋಧಿಸಿ ದರ್ಗಾ ಸಮಿತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೂಪರ ಸಂಘಟನೆಗಳು ಯಾರು ಪೂಜೆಗೆ ಮುಂದಾಗಿದ್ರು ಅವರಿಗೆ ಗೆಲುವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ 14 ಜನ ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆದಂತಹ 14 ಜನ ಏನಿದ್ದಾರೆ ಅವರು ಲಾಡ್ಲಿ ಮಶಾಕ್ ದರ್ಗಾಗೆ ತೆರಳಿ ಪೂಜೆ ಸಲ್ಲಿಸುವುದಕ್ಕೆ, ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. राघव चैतन्य महाराज की भारत माता की जय, भारत माता की जय, सनातन हिंदू धर्म के सनातन हिंदू धर्म के हिंदू हृदय सम्राट छत्रपति शिवाजी महाराज की जय, राघव चैतन्य महाराज की जय. ಈ ಲಾಡ್ಲಿ ಮಶಾಕ್ ದರ್ಗಾ 14ನೇ ಶತಮಾನದಲ್ಲಿ ಬದುಕಿದ್ದಂತಹ ಸೂಫಿ ಸಂತ ಲಾಡ್ಲಿ ಮಶಾಕ್ ಅವರ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವಂತಹ ದರ್ಗಾ. ಇದೇ ದರ್ಗಾದ ಆವರಣದಲ್ಲಿ 15ನೇ ಶತಮಾನದಲ್ಲಿ ಬದುಕಿದ್ದಂತಹ ಹಿಂದೂ ಸಂತರಾಗಿರುವಂತಹ ರಾಘವ ಚೈತನ್ಯ ಅವರ ಸಮಾಧಿ ಇದೆ. ಆ ಸಮಾಧಿಯ ಮೇಲೆ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇ ಶಿವಲಿಂಗಕ್ಕೆ ರಾಘವ ಚೈತನ್ಯ ಶಿವಲಿಂಗ ಅನ್ನುವಂತ ಹೆಸರಿರೋದು. ಕಳೆದ ಹಲವು ವರ್ಷಗಳಿಂದ ಪ್ರತಿ ಬಾರಿ ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಪೂಜೆ ಸಲ್ಲಿಸಬೇಕು ಅಂದ್ರೆ ಕೋರ್ಟ್ ಮೂಲಕನೇ ಹೋರಾಡಬೇಕು ಅನ್ನುವಂಥ ಸಿಚುವೇಶನ್ ಹಿಂದೂ ಪರ ಸಂಘಟನೆಗಳಿಗೆ. ಈ ಬಾರಿಯೂ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಆ ನಂತರದಲ್ಲಿ ಈಗ ಪೂಜೆಗೆ ಅವಕಾಶ ಸಿಕ್ಕಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಹಲವು ವರ್ಷಗಳಿಂದ ವಿವಾದಕ್ಕೆ ಒಳಗಾಗಿರುವಂತಹ ವಿಚಾರ ಇದು. ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟ ನಂತರದಲ್ಲಿ ಈಗ ಪೂಜೆ ಪುನಸ್ಕಾರ ರಾಘವ ಚೈತನ್ಯ ಶಿವಲಿಂಗಕ್ಕೆ ನೆರವೇರ್ತಾ ಇರೋದು. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಯಾವ ರೀತಿ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ ಭಜರಂಗಿ? ಇದೆ ಖಂಡಿತವಾಗಿ ಕೂಡ ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದಲ್ಲಿರ್ತಕ್ಕಂಥ ಹಜರತ್ ಲಾಡ್ಲಿ ಮಶಾಕ್ ದರ್ಗಾ ಏನಿದೆ, ಈ ದರ್ಗಾದಲ್ಲಿರ್ತಕ್ಕಂಥ ಐತಿಹಾಸಿಕ ರಾಘವ ಚೈತನ್ಯ ಶಿವಲಿಂಗ ಅಂದ್ರೆ ದರ್ಗಾದ ಆವರಣದ ಒಳಭಾಗದಲ್ಲಿ ಈ ಒಂದು ರಾಘವ ಚೈತನ್ಯ ಶಿವಲಿಂಗ ಇರುವಂತದ್ದು. ಆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವಂತ ಅನ್ನುವಂತ ಒಂದು ವಿಚಾರ ಏನಿದೆ, ಈ ಒಂದು ವಿವಾದ 2020ರಲ್ಲಿ ಆರಂಭ ಆಗಿತ್ತು. ಅಂದ್ರೆ 2020ರಲ್ಲಿ ಕೆಲವು ಕಿಡಿಗೇಡಿಗಳು ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಲಮೂತ್ರ ಎರಚಿ ಒಂದು ರೀತಿಯಿಂದ ಕಲುಷಿತಗೊಳಿಸಿದ್ರು. ಅದನ್ನ ಶುಚಿ ಮಾಡೋದಕ್ಕಾಗಿ ಇರತಕ್ಕಂತ ಜನಪ್ರತಿನಿಧಿಗಳು ಹೈಕೋರ್ಟ್ ಮೊರೆ ಹೋಗಿ ಪೂಜೆಗೆ ಅವಕಾಶ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ 2022ರಲ್ಲಿ ಈ ಒಂದು ದರ್ಗಾ ಪ್ರವೇಶ ಅಂದ್ರೆ ಹೈಕೋರ್ಟ್ ನ ಅನುಮತಿ ಪಡೆದು ದರ್ಗಾ ಪ್ರವೇಶ ಮಾಡಿ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅನ್ಯ ಕೋಮಿನ ಯುವಕರು ಗಲಾಟೆ ಮಾಡಿದ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ನಡೀತು. ಕಲ್ಲು ತೂರಾಟ ನಡೆದ ಸಂದರ್ಭದಲ್ಲಿ ಡಿಸಿ ಅವರ ಕಾರ್ ಆಗಿರ್ಬೋದು, ಕೇಂದ್ರ ಸಚಿವರ ಕಾರ್ ಆಗಿರ್ಬೋದು, ಶಾಸಕರ ಕಾರುಗಳಿಗೆ ಜಖಂ ಕೂಡ ಆಗಿತ್ತು. ಅಲ್ಲಿಂದ ಈ ಒಂದು ವಿವಾದ ಸಾಕಷ್ಟು ತಾರಕಕ್ಕೇರಿ ಸಾಕಷ್ಟು ಸೂಕ್ಷ್ಮ ಪ್ರದೇಶ ಆಗಿ ಮಾರ್ಪಟ್ಟಿದೆ. ಪ್ರತಿ ಬಾರಿಯೂ ಕೂಡ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಇಲ್ಲಿ ಈ ಒಂದು ದರ್ಗಾ ಒಳಗಡೆ ಇರತಕ್ಕಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಗೆ ಹೋಗಬೇಕಾದ್ರೂ ಕೂಡ ಪ್ರತಿ ಬಾರಿಯೂ ಕೂಡ ಹೈಕೋರ್ಟ್ ಮೊರೆ ಕೋರ್ಟ್ ನ ಅನುಮತಿ ಪಡೆದುಕೊಂಡೇ ಒಳಗಡೆ ಹೋಗುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಈ ಬಾರಿಯೂ ಕೂಡ ಕಲಬುರಗಿ ವಿಭಾಗೀಯ ಹೈಕೋರ್ಟ್ ಪೀಠ ಕೇವಲ 14 ಜನರಿಗೆ ಪೂಜೆಗೆ ಅವಕಾಶ ಕಲ್ಪಿಸಿರುವಂತದ್ದು. ದರ್ಗಾ ಕಮಿಟಿ ಕೂಡ ಇದಕ್ಕೆ ರಿಟ್ ಅರ್ಜಿ ಸಲ್ಲಿಸಿ ಪೂಜೆಗೆ ಅವಕಾಶ ಕೊಡಬಾರ್ದು ಅಂತ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ದು. ಅದನ್ನು ಕೂಡ ನಿರಾಕರಿಸಿದ ನಂತರದಲ್ಲೂ ಕೂಡ 14 ಜನರಿಗೆ ಪೂಜೆ ಸಲ್ಲಿಸೋಕೆ ಅವಕಾಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿದಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹಿರೇಮಠ ಟೆಂಗಳಿ ಅವರು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಹರ್ಷಾನಂದ ಗುತ್ತೇದಾರ, ಅಶೋಕ್ ಬಗ್ಲಿ ಸೇರಿದಂತೆ 14 ಜನರು ಕೂಡ ಈಗಷ್ಟೇ 2 ಗಂಟೆ ನಂತರದಲ್ಲಿ ಈ ಒಂದು ದರ್ಗಾ ಪ್ರವೇಶ ಮಾಡೋ ಸಂದರ್ಭದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿದ ಮೊಬೈಲ್ ಅನ್ನು ಕೂಡ ನಿಷೇಧ ಹೇರಿ ಪೂಜೆ ಪುನಸ್ಕಾರಕ್ಕಾಗಿ ಹೂವು, ಹಣ್ಣು, ಬಿಲ್ವ ಪತ್ರೆ ಜಲ ತೆಗೆದುಕೊಂಡು ಈಗಾಗಲೇ ದರ್ಗಾ ಒಳಗಡೆ ಪ್ರವೇಶ ಮಾಡಿ ಪೂಜೆ ಮಾಡೋದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈ ಒಂದು ದರ್ಗಾ ಪ್ರವೇಶ ಅಂದ್ರೆ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಆಳಂದ್ ಪಟ್ಟಣದಾದ್ಯಂತ
ನಿಷೇಧಾಜ್ಞೆ ಜಾರಿ ಕೂಡ ಮಾಡಲಾಗಿತ್ತು. ನಿಷೇಧಾಜ್ಞೆ ಜಾರಿ ಮಾಡಿದ ನಂತರದಲ್ಲೂ ಕೂಡ ಸುಮಾರು 900ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ದರ್ಗಾ ಒಳಗಡೆ ಆವರಣ ಸೇರಿದ ದರ್ಗಾ ಸುತ್ತಲೂ ಕೂಡ 40ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇಡಲಾಗಿದೆ. 4 ಡ್ರೋನ್ ಕ್ಯಾಮೆರಾ ಮುಖಾಂತರವಾಗಿ ಹದ್ದಿನ ಕಣ್ಣು ಕೂಡ ಇಟ್ಟಿರುವಂತದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಹಿಂದೂಗಳು ಈ ಒಂದು ದರ್ಗಾ ಒಳಗಡೆ ಹೋಗಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೂ ಕೂಡ ಪ್ರತಿ ಬಾರಿಯೂ ಕೂಡ ಹೈಕೋರ್ಟ್ನ ಅನುಮತಿ ಪಡೆದುಕೊಂಡು ಹೋಗುವಂತ ಸದ್ಯಕ್ಕೆ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ 14 ಜನರು ಹಿಂದೂ ಮುಖಂಡರು ಕೂಡ ದರ್ಗಾ ಪ್ರವೇಶ ಮಾಡಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ವಿಶೇಷವಾಗಿ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಸದ್ಯಕ್ಕೆ ನೆರವೇರಿಸಲಾಗ್ತದೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲ. ಶಾಂತಿಯುತವಾಗಿ ಪೂಜೆ ಕೈಂಕರ್ಯ ಸದ್ಯಕ್ಕೆ ದರ್ಗಾ ಒಳಗಡೆ ನಡೀತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಬಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ.